ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಮ್ಮ ಅತ್ತಿಗೆನ ನಮ್ಮ ಪಾಪನ ಇವತ್ತು ನಾವು ಮನೆಗೆ ಕರ್ಕೊಂಬರ್ತಿದ್ದೀವಿ. ಸೊ 5 ತಿಂಗಳು ತುಂಬ್ತಲ್ವ, ಸೊ ಹಂಗಾಗಿ ಕರ್ಕೊಂಬರ್ತಿದ್ವಿ. ಸೊ ನಮ್ಮ ಕರ್ಕೊಂಬಂದ್ವಿ. ನಮ್ಮ ಪಾಪದ ರಿಯಾಕ್ಷನ್ನೇ ಚೇಂಜ್ ಆಗಿತ್ತು ನಮ್ಮ ಬಾಬುದು. ಸೊ ಯಾಕಂದರೆ ನಮ್ಮ ಅಜ್ಜಿ ದೃಶ್ಯ ತೆಗಿತಿತ್ತು, ಬರೋ ದೃಷ್ಟಿನೇ ನೋಡೋಣ ಅವನು. ಯಾಕಂದ್ರೆ ಅಜ್ಜಿನೇ ನೋಡ್ತಾ ಇತ್ತು ಅವನು ಯಾವ ಥರ ಏನು ಮಾಡ್ತಿದ್ದಾರೋ ಏನಿಲ್ಲ ಇವರು ಎಲ್ಲ ಸೇರಿಕೊಂಡು ಅಂದ್ಬಿಟ್ಟು ನಮ್ಮ ಅಜ್ಜಿನೇ ನೋಡ್ತಿತ್ತು ಅವನು. ಅಜ್ಜಿನ ನೋಡೋದು ಬರೀ ಮನೆ ನೋಡೋದು ಇದೇ ಆಗೋಯ್ತು ಅವನ ಕತೆ. ಬಟ್ ಕ್ಯೂಟಾಗೆ ಚೆನ್ನಾಗಿತ್ತ. ಆಮೇಲೆ ಇನ್ನು ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಮನೆಗೆ ಇದು ಮಾಡಬೇಕು ಅಂತಂದ್ಬಿಟ್ಟು ಟೇಪ್ ಎಲ್ಲ ರೆಡಿ ಮಾಡ್ಬೇಕಂದ್ರೆ ಟೇಪ್ ರೆಡಿ ಮಾಡಕ್ಕೆ ನಮ್ಮ ಅಣ್ಣ ಹೋದರು. ಸೊ ಅಂತೂ ಇಂತೂ ಎಲ್ಲ ಟೇಪ್ ಗೀಪ್ ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆನೇ ಟೇಪ್ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಅವ್ನು ಟೇಪ್ ಕಟ್ಟಿಂಗ್ ಮಾಡ್ತಾನೆ ಇಲ್ಲ, ಅವನು ನೋಡ್ತಾನೆ ಇಲ್ಲ ಅವನು. ಸೊ ಮನೆಯೇ ನೋಡ್ತಾ ಇದ್ದೀನಿ, ಯಾವುದೇ ಇದು ಹೊಸ ಮನೆ ಬಂದಿದ್ದೀನಿ ಅಂತ ಅವ್ನ ರಿಯಾಕ್ಷನ್ ಆಗೋಗ್ಬಿಟ್ಟಿತ್ತು ಅವನು. ಸೊ ಅವ್ನ ರಿಯಾಕ್ಷನ್ ಚೇಂಜ್ ಆಯ್ತು. ನೀವೇ ನೋಡ್ತಾ ಇದ್ರಲ್ಲ ಅವ್ನ ರಿಯಾಕ್ಷನ್ ಯಾವ ಥರ ಇದೆ ಅಂತ. ನಮ್ಮ ಅತ್ತಿಗೆ ಲಾಸ್ಟಿಗೆ ಕೆಳಗಡೆ ಇಳಿಸಿದ್ರು. ಅವ್ನು ಫುಲ್ ಕುಣಿತಾ ಇದ್ದಾನೆ, ಅವನಿಗೆ ಫುಲ್ಲು ಒಂಥರ ಕಾಲಲ್ಲೆಲ್ಲ ಗೆಜ್ಜೆ ಎಲ್ಲ ಹಾಕ್ಬಿಟ್ಟಿತ್ತಲ್ವ. ಸೊ ತುಂಬಾ ಕುಣಿಯೋನು. ಬಟ್ ಅವನಿಗೆ ರಿಯಾಕ್ಷನ್ ಅದು ತುಂಬ ಕ್ಯೂಟಾಗಿದ್ದ ಅವನು. ಸೊ ಎಲ್ಲರೂ ನೋಡಿ ಫುಲ್ ಖುಷಿ ಇದ್ದಾನೆ. ಸೊ ನಗ್ತಾ ಇದ್ದಾನೆ ಅಂದರೆ ವಿಪರೀತ ನಗ್ತಿದ್ದಾನೆ. ಸೊ ಕೇಕ್ ಹೊಡಿತಿದ್ದಾನೆ, ಯಾವುದೋ ಹೊಸ ಮನೆ ಒಳ್ಳೆ ಮನೆ ಬಂದಿದ್ದೀನಿ ಅಂತ. ಸೊ ಅಂತೂ ಇಂತೂ ಆ ಅತ್ತಿಗೆ ಪಾಪ ಮನೆ ತುಂಬಿಸ್ಕೊಂಡಿದ್ದು ಆಯಿತು, ಎಲ್ಲ ಮುಗಿದಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು. ಸೊ ಕಮೆಂಟ್ ಮಾಡಿ.